ಇದ್ದಾರೆ ಧೀರೇನ್ ಅವರ ವ್ಯಾಲೆಂಟೈನ್ಸ್ ವೀಕ್ ಪ್ಲಾನ್ ಏನು ಅಂತ ಕೇಳ್ಕೊಳ್ಳೋಣ. ಸೊ ಇವಾಗ ಸಿನಿಮಾನಲ್ಲಿ ಕೂಡ ಲವ್ ಇದೆ. ಸೊ ನೀವು ನಿಮ್ಮ ವ್ಯಾಲೆಂಟೈನ್ಸ್ ವೀಕ್ನ ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ? 8ನೇ ತಾರೀಕು 9ನೇ ತಾರೀಕು ಸಿನಿಮಾಗೆ ಬರ್ತೀರಾ? ಇನ್ನು ಮಿಕ್ಕಿದ ದಿನ ಏನು ಮಾಡ್ತೀರಾ? 14th ಸಿನಿಮಾ ಹೋಗಿ ನೋಡ್ತೀನಿ. ಎಲ್ರಿಗೂ ನಮಸ್ಕಾರ. ಒಂದು ಸರಳ ಪ್ರೇಮ ಕತೆ ಇದೆ, ಫೆಬ್ 8 ಬಿಡುಗಡೆ ಆಗ್ತಾ ಇದೆ. ಮೊದಲನೇದಾಗಿ ವಿನಯ್ಗೆ ಒಳ್ಳೇದಾಗಬೇಕು. ಡೈರೆಕ್ಟರ್ ಸಿಂಪಲ್ ಸುನಿ ಸರ್ ಇರ್ಬೋದು, ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಸಾಂಗ್ಸ್ ನೋಡಿದೆ, ಭಾಳ ಅದ್ಭುತವಾಗಿ ಮೂಡ್ ಬಂದಿದೆ. 2 ಸಾಂಗ್ಸು ತುಂಬ ಕ್ಯಾಚಿ ಆಗಿದೆ. ಆಮೇಲೆ ವಿನಯ್ ಪರ್ಫಾರ್ಮೆನ್ಸ್ ಇರ್ಬೋದು, ಆ ಒಂದು ವಿಟಿ ಇರ್ಬೋದು, ಆ ಒಂದು ಒನ್ ಲೈನರ್ಸ್ ಇರ್ಬೋದು, ಭಾಳ ತುಂಬ ಚೆನ್ನಾಗಿ ಬಂದಿದೆ. ನನ್ನ ಕಡೆಯಿಂದ ಇಡೀ ತಂಡಕ್ಕೆ ಯಾವತ್ತಿದ್ರೂ ಬೆಸ್ಟ್ ವಿಶಸ್ ಇದ್ದೇ ಇರುತ್ತೆ. ನೀವು ಏನೋ ಕೇಳಿದ್ರಿ? ಅದೇ ವ್ಯಾಲೆಂಟೈನ್ಸ್ ವೀಕಲ್ಲಿ ಏನು ಪ್ಲ್ಯಾನ್ ಇದೆ ಅಂತ. 14th ನಾನು ಮುರಳಿ ಅಣ್ಣ, ವಿನಯ್ ಎಲ್ಲರೂ ಮತ್ತೆ ಹೋಗಿ ಸಿನಿಮಾ ನೋಡ್ತೀವಿ ಅಷ್ಟೇ. ಒಂದು ಸರಳ ಪ್ರೇಮ ಕತೆ ಮತ್ತೆ ಹೋಗಿ ಸಿನಿಮಾ. ನಿಮ್ದು ಯಾವ್ದಾನ ಸ್ಪೆಷಲ್ ಡೇಟ್ಸ್ ಇದೆಯಾ ಫೆಬ್ರವರಿಲಿ ಆ ಥರ? ಸಿನಿಮಾ ಡೇಟ್ಸ್ ಇದೆ, ಬಟ್ ಇದು ಯಾವುದು? ಓಕೆ, ಸೊ ನಮ್ಮ ಗುರು ಸರ್ ಕೂಡ ಬಂದಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಜೋರಾದ ಚಪ್ಪಾಳೆಯೊಂದಿಗೆ. ಧೀರೇನ್ ಅವರ ವ್ಯಾಲೆಂಟೈನ್ಸ್ ವೀಕ್ ಪ್ಲಾನ್ ಏನು ಅಂತ ಕೇಳ್ಕೊಳ್ಳೋಣ. ಸೊ ಇವಾಗ ಸಿನಿಮಾನಲ್ಲಿ ಕೂಡ ಲವ್ ಇದೆ. ಸೊ ನೀವು ನಿಮ್ಮ ವ್ಯಾಲೆಂಟೈನ್ಸ್ ವೀಕ್ನ ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ? 8ನೇ ತಾರೀಕು 9ನೇ ತಾರೀಕು ಸಿನಿಮಾಗೆ ಬರ್ತೀರಾ? ಇನ್ನು ಮಿಕ್ಕಿದ ದಿನ ಏನು ಮಾಡ್ತೀರಾ? 14th ಸಿನಿಮಾ ಹೋಗಿ ನೋಡ್ತೀನಿ. ಎಲ್ರಿಗೂ ನಮಸ್ಕಾರ. ಒಂದು ಸರಳ ಪ್ರೇಮ ಕತೆ ಇದೆ, ಫೆಬ್ 8 ಬಿಡುಗಡೆ ಆಗ್ತಾ ಇದೆ. ಮೊದಲನೇದಾಗಿ ವಿನಯ್ಗೆ ಒಳ್ಳೇದಾಗಬೇಕು. ಡೈರೆಕ್ಟರ್ ಸಿಂಪಲ್ ಸುನಿ ಸರ್ ಇರ್ಬೋದು, ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಸಾಂಗ್ಸ್ ನೋಡಿದೆ, ಭಾಳ ಅದ್ಭುತವಾಗಿ ಮೂಡ್ ಬಂದಿದೆ. 2 ಸಾಂಗ್ಸು ತುಂಬ ಕ್ಯಾಚಿ ಆಗಿದೆ. ಆಮೇಲೆ ವಿನಯ್ ಪರ್ಫಾರ್ಮೆನ್ಸ್ ಇರ್ಬೋದು, ಆ ಒಂದು ವಿಟಿ ಇರ್ಬೋದು, ಆ ಒಂದು ಒನ್ ಲೈನರ್ಸ್ ಇರ್ಬೋದು, ಭಾಳ ತುಂಬ ಚೆನ್ನಾಗಿ ಬಂದಿದೆ. ನನ್ನ ಕಡೆಯಿಂದ ಇಡೀ ತಂಡಕ್ಕೆ ಯಾವತ್ತಿದ್ರೂ ಬೆಸ್ಟ್ ವಿಶಸ್ ಇದ್ದೇ ಇರುತ್ತೆ. ನೀವು ಏನೋ ಕೇಳಿದ್ರಿ? ಅದೇ ವ್ಯಾಲೆಂಟೈನ್ಸ್ ವೀಕಲ್ಲಿ ಏನು ಪ್ಲ್ಯಾನ್ ಇದೆ ಅಂತ. 14th ನಾನು ಮುರಳಿ ಅಣ್ಣ, ವಿನಯ್ ಎಲ್ಲರೂ ಮತ್ತೆ ಹೋಗಿ ಸಿನಿಮಾ ನೋಡ್ತೀವಿ ಅಷ್ಟೇ. ಒಂದು ಸರಳ ಪ್ರೇಮ ಕತೆ ಮತ್ತೆ ಹೋಗಿ ಸಿನಿಮಾ. ನಿಮ್ದು ಯಾವ್ದಾನ ಸ್ಪೆಷಲ್ ಡೇಟ್ಸ್ ಇದೆಯಾ ಫೆಬ್ರವರಿಲಿ ಆ ಥರ? ಸಿನಿಮಾ ಡೇಟ್ಸ್ ಇದೆ, ಬಟ್ ಇದು ಯಾವುದು? ಓಕೆ, ಸೊ ನಮ್ಮ ಗುರು ಸರ್ ಕೂಡ ಬಂದಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಜೋರಾದ ಚಪ್ಪಾಳೆಯೊಂದಿಗೆ.